ಎಲ್ರಿಗೂ ನಮಸ್ಕಾರ. ಸೊ ತುಂಬ ದಿವಸ ಆಗಿತ್ತು ನಾನು ವಿಡಿಯೋ ಹಾಕಿ, ತುಂಬ ಮನಸ್ಸೇ ಆಗೋಗಿತ್ತು. ಸೊ ನಾನು ಇವಾಗ ಮದುವೆ ಆಗಿ ನನ್ನ ಗಂಡನ ಮನೇಲಿ ಇರೋದ್ರಿಂದ ಸೊ ಇವತ್ತು ಅಡುಗೆ ವ್ಲಾಗ್ನ ನಾನು ನನ್ನ ಗಂಡನ ಜೊತೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಮ್. ಇವರೇ ಅನಿರುದ್ದು. ಹೈಟ್ ತುಂಬ ಇದ್ದಾರೆ, ನನ್ನ ಅದಕ್ಕೆ ಅವ್ರು ಬಕ್ಕೊಂಡಿದ್ದಾರೆ. ಸೊ ಇವರು ಇವತ್ತು ನಮಗೆ ಏನು ಮಾಡೋದು ಹೇಳ್ಕೊಡ್ತಾ ಇದ್ದೀರಾ? ವೆಜ್ ಬಿರಿಯಾನಿ. ಎಸ್, ವೆಜ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ವಿತೌಟ್ ದಮ್. ಸೊ ಆ ರೆಸಿಪಿ ಇವ್ರು ಸಖತ್ತಾಗಿ ಮಾಡ್ತಾರೆ, ನಂಗೆ ತುಂಬ ಸತಿ ಮಾಡ್ಕೊಟ್ಟಿದ್ದಾರೆ. ನಾನು ತಿಂದು ಸೊ ನನ್ನ ಕುಕಿಂಗ್ ಚಾನಲ್ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಅವ್ರು ಮಾಡೋ ಬಿರಿಯಾನಿನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಈಸ್ ಅ ವೆರಿ ಗುಡ್ ಶೆಫ್. ವೆಲ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆಜ್ ಬಿರಿಯಾನಿ. ಲೆಟ್ಸ್ ಗೋ. ಮೊದಲನೇದಾಗಿ ಬಿರಿಯಾನಿ ಮಾಡೋದಕ್ಕೆ ನಾವು ಫಸ್ಟು ಅಕ್ಕಿನ ತೊಳೆದಿಟ್ಕೋಬೇಕು. ಅಕ್ಕಿನ ತೊಳೆದು 2 ಸತಿ ಚೆನ್ನಾಗಿ ನೆನೆಸಿಟ್ಕೋಬೇಕಾಗತ್ತೆ. ಅದಾದಮೇಲೆ ಈಗ ಬಿರಿಯಾನಿ ಮಾಡೋಕ್ಕೆ ಏನೇನು ತರಕಾರಿ ಬೇಕು ನೋಡ್ಕೊಳ್ಳಿ. ಸೊ ಮೊದಲಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಕ್ಯಾರೆಟು ಮತ್ತು ಬೀನ್ಸು ಇದೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಆನಂತರ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಎಲ್ಲ ಸ್ಪೈಸಸ್ ಹಾಕೋಣ. ಸೊ ಬಿರಿಯಾನಿ ಮಸಾಲ ಅಂತ ಏನೇನು ಹೇಳ್ತೀವಿ, ಜನರಲಾಗಿ ಎಲ್ಲರ ಮನೇಲಿ ಏನೇನು ಹಾಕ್ತಾರೆ ಅದೆಲ್ಲ ಸ್ಪೈಸಸ್ ಹಾಕ್ಕೊಡೋಣ. ಚಕ್ಕೆ, ಲವಂಗ, ಜೀರಿಗೆ ಮತ್ತು ಬೇ ಲೀಫ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಇಲ್ಲಿ ನಮಗೆ ತುಂಬ ದೊಡ್ಡ ಈರುಳ್ಳಿ ಸಿಗುತ್ತೆ. ಸೊ ಅದ್ರಲ್ಲಿ ನಾವು ಅರ್ಧ ಈರುಳ್ಳಿನ ಹಾಕ್ಕೋತಾ ಇದ್ದೀವಿ ಫಸ್ಟು. ಸೊ ಅರ್ಧ ಈರುಳ್ಳಿ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಫಸ್ಟು ಹಾಕೋ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂತ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಘಾಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಈರುಳ್ಳಿ ಎಲ್ಲ ಫುಲ್ ಕ್ಯಾರಮಲೈಸ್ಡ್ ಆಗುತ್ತೆ. ಈ ಥರ ಚೆನ್ನಾಗಿ ಒಂಥರ ಬ್ರೌನಿಷ್ ಕಲರ್ ಬರುತ್ತೆ. ಸೊ ಬಿರಿಯಾನಿಗೆ ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ತರಕಾರಿ ಆ್ಯಡ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ, ಕ್ಯಾರೆಟು ಆವಾಗಲೇನು ಹೆಚ್ಚಿಟ್ಕೊಂಡಿದ್ವಿ ಅದೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ನೀವೆಲ್ಲ ಆ್ಯಡ್ ಮಾಡ್ಕೋಬೋದು. ಕಾಲಿಫ್ಲವರ್ ಆಗಿರ್ಬೋದು ಅಥವಾ ಬೇರೆ ಏನು ತರಕಾರಿ ಬೇಕು ನಿಮಗೆ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ತರಕಾರಿ ಈಸ್ ಯುವರ್ ಚಾಯ್ಸ್. ನಮ್ಮ ಮನೇಲಿ ಏನೇನಿತ್ತು ನಾವು ಅದೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಮಿಕ್ಸಿ ಇಟ್ಕೊಂಡಿದ್ದಂಥ ಅರ್ಧ ಈರುಳ್ಳಿ ಏನಿತ್ತು ಆ ಅರ್ಧ ಈರುಳ್ಳಿನ ಇವಾಗ ನಾನು ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಕೂಡ ಇಟ್ಕೊಂಡಿದ್ವಿ. ಸೊ ಆ ಬಟಾಣಿನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ತರಕಾರಿ ಎಲ್ಲ ಒಂದಷ್ಟು ಸ್ವಲ್ಪ ಹೊತ್ತು ಆ ಎಣ್ಣೆಲೆ ಬಾಡಿಸಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನೀವು ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೇಕು. ಸೊ ಟೊಮೆಟೊ ನಾವು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ವಿ ಬಿಕಾಸ್ ಬಿರಿಯಾನಿಗೆ ನಾವು ಟೊಮೆಟೊ ತುಂಬ ಏನು ಬೇಕಾಗಲ್ಲ. ಸೊ ಚೆನ್ನಾಗಿ ಟೊಮೆಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಸೊ ಗರಂ ಮಸಾಲ 1 ಟೇಬಲ್ ಸ್ಪೂನು ಮತ್ತು ಕೊರಿಯಾಂಡರ್ ಪೌಡರು ಅದು 1 ಟೇಬಲ್ ಸ್ಪೂನ್. ಸೊ ಇದೆಲ್ಲ ಆದಮೇಲೆ ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಳ್ಳೋಣ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆ ಹೊಂದ್ಕೊಂಡು ಚೆನ್ನಾಗಿ ಬೇಯಬೇಕು. ಸೊ ಇದಕ್ಕೆ ನೀವು ಬೇಕಾದರೆ ಇವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಸೊ ದಟ್ ಅರ್ಧ ಕುಕ್ ಆಗಿರಬೇಕು ವೆಜಿಟೇಬಲು. ಸೊ ನೀವು ಅರ್ಧ ಕುಕ್ ಮಾಡ್ಕೊಂಡಿದ್ದಾಗ ಬಿರಿಯಾನಿಗೆ ನಿಮಗೆ ಇಟ್ ವಿಲ್ ನಾಟ್ ಟೇಕ್ ಟು ಮಚ್ ಟೈಮ್ ನೀವು ಕುಕ್ ಮಾಡೋದಕ್ಕೆ. ಯಾಕಂದರೆ ಬಿರಿಯಾನಿ ನಾವು ತುಂಬ ಹೊತ್ತು ವಿಸಿಲ್ ಹಾಕಿ ಕೂಗ್ಸೋದಿಲ್ಲ. ಸೊ ಹಾಗಾಗಿ ಮುದ್ದೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾವು ತರಕಾರಿ ಅರ್ಧ ಬೇಯಿಸ್ಕೊತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ. ಉಪ್ಪೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಮೊಸರು ಆ್ಯಡ್ ಮಾಡ್ಕೋಬೇಕು. ಜನರಲಿ ಮ್ಯಾರಿನೇಟ್ ಮಾಡಿ ಮಾಡೋ ಬಿರಿಯಾನಿಗೆ ನಾವು ಮೊಸರು ಫಸ್ಟೇ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನಾವು ಮ್ಯಾರಿನೇಟ್ ಮಾಡ್ತಾ ಇಲ್ಲ. ಸೊ ಇವಾಗ ಮೊಸರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಎಷ್ಟು ಬೇಕಷ್ಟು ನಿಮ್ಮ ಕ್ವಾಂಟಿಟಿ ಮೊಸರು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಸೊ ಕ್ರೀಮಿಯಾಗಿರುತ್ತೆ ನಿಮಗೆ ಬಿರಿಯಾನಿ. ಸೊ ಮೊಸರೆಲ್ಲ ಆ್ಯಡ್ ಮಾಡ್ಕೊಂಡು ಬಿಟ್ಟಾದಮೇಲೆ ನೋಡಿ ಈ ಥರ ಒಂದು ಸ್ವಲ್ಪ ಕುದಿ ಬರಬೇಕು. ಈಗ ಸ್ವಲ್ಪ ನೀರೆಲ್ಲ ಕುದೀತಾ ಇದೆ ಅಂತ ಹೇಳೋ ಟೈಮಲ್ಲಿ ನಾವು ಫಸ್ಟೇ ವಾಶ್ ಮಾಡಿ ಇಟ್ಕೊಂಡು ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಸೊ ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಂದರೆ ಅಕ್ಕಿ ಬೇಗ ಬೇಯುತ್ತೆ. ಸೊ ಇದನ್ನು ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬಾರ್ದು. ಸೊ ಒಂದು ಲೇಯರ್ ಥರ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ನಾವು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ವಿ ಮುಂಚೆ. ಸೊ ಈಗ ಅದ್ರ ಮೇಲ್ಗಡೆ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ಈಗ ನಿಮಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಬಿಕಾಸ್ ಆವಾಗಲೇ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ವಿ. ಸೊ ಈಗ ನೆಕ್ಸ್ಟು ಬಿರಿಯಾನಿಗೆ ಇನ್ನೆಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನಾವು 1 ಲೋಟ ನೀರು ಹಾಕ್ತಾ ಇದ್ದೀವಿ. ಜನರಲಿ 1:2 ರೇಷಿಯೋ ಹಾಕಬೇಕು. ಬಟ್ ಇಲ್ಲಿ ನಾವು ಫಸ್ಟೇ ಹಾಕಿರೋದ್ರಿಂದ ನೀರು ಸೊ 1:1 ರೇಷಿಯೋಲಿ ಹಾಕ್ಕೊಂಡಿದ್ದೀವಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಆಗೋದಕ್ಕೆ ಬಿಡಬೇಕು. ಸೊ ಈಗ ನೀವು ಫ್ಲೇಮ್ ಹೈ ಮಾಡ್ಕೋಬೋದು. 2 ವಿಷಲ್ಸ್ ಆದಮೇಲೆ ಈಗ ನೀವು ಕುಕ್ಕರ್ ಓಪನ್ ಮಾಡಿದ್ರೆ ಕುಕ್ಕರ್ ಕೂಲ್ ಆದಮೇಲೆ ಫುಲ್ಲು ಬಿರಿಯಾನಿ ರೆಡಿಯಾಗಿದೆ. ಘಮ ಘಮ ಅಂತ ಇರುತ್ತೆ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಳ್ಳೆ ಆರೋಮ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ
ಬಿಕಾಸ್ ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ. ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ನಿಮಗೆ. ತುಂಬಾ ಒಳ್ಳೆ ಘಮ ಬರುತ್ತೆ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಮನೆ ಎಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ. ವೆಜ್ ಬಿರಿಯಾನಿ ಸ್ಮೆಲ್ಲು ನಿಮಗೆ ಆ ಸ್ಪೈಸಸ್ದೆಲ್ಲ. ಸೊ ಒನ್ಸ್ ಅದೆಲ್ಲ ಕುಕ್ ಆದಮೇಲೆ ಈಗ ಸರ್ವ್ ಮಾಡ್ಕೊಳ್ಳೋದು. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ನೋಡಿ ಟೇಸ್ಟ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ತಿಂದಾಗಂತೂ ಇಟ್ ವಾಸ್ ವೆರಿ ಡಿಲಿಷಿಯಸ್, ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಈಸಿ ಆ್ಯಂಡ್ ವೆರಿ ಕ್ವಿಕ್ ಬಿರಿಯಾನಿ ರೆಸಿಪಿ ಅಂತ ಹೇಳ್ಬೋದು. ಸೊ ನಿಮಗೆ ಟೇಸ್ಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ. ಸೊ ಸಿ ಯು ಗೈಸ್, ಬಾಯ್.